ಹಾಯ್ ಹೆಲೋ ನಮಸ್ಕಾರ, ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪೋರ್ಟ್ ಫಾರ್ವರ್ಡಿಂಗ್ನ ಮತ್ತೊಂದು ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವೀಡಿಯೋಸ್ನ ನೀವು ಏನಾದರೂ ನೋಡಿದರೆ ಅದರಲ್ಲಿ ಪೋರ್ಟ್ ಅಂದರೆ ಏನು, ಅದನ್ನು ಎಂದಕ್ಕೆ ಫಾರ್ವರ್ಡ್ ಮಾಡೋದು ಅಂತ ಹೇಳಿದ್ದೀನಿ. ಅದೇ ರೀತಿ ನೀವು ನೋಡಿಲ್ಲ ಅಂದರೂ ಕೂಡ ನಾನು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ ನೋಡಿ. ನಾರ್ಮಲ್ ಆಗಿ ನಾವು ಯಾವುದೇ ರೀತಿಯಾದಂತಹ ಸರ್ವಿಸಸ್ನ ಯೂಸ್ ಮಾಡಿದ್ರೆ ಆ ಸರ್ವಿಸಸ್ಸು ಲಾಜಿಕಲ್ ಆಗಿರುವಂತಹ ಒಂದು ನಂಬರ್ನ ಯೂಸ್ ಮಾಡುತ್ತೆ ಅಥವಾ ಪೋರ್ಟ್ನ ಯೂಸ್ ಮಾಡುತ್ತೆ. ಈ ಪೋರ್ಟ್ ಏನು ಮಾಡುತ್ತೆ, ಆ ಸರ್ವಿಸ್ಗೆ ಬೇಕಾಗಿರುವಂತಹ ಮಾಹಿತಿನ ತಂದು ಕೊಡುತ್ತೆ. ಇಲ್ಲಿ ಉದಾಹರಣೆ ಕೊಡಬೇಕು ಅಂದರೆ ನೋಡಿ, ನೀವು ಆನ್ಲೈನಲ್ಲಿ ಯೂಸ್ ಮಾಡುವಂತಹ ಒಂದು ವೆಬ್ಸೈಟು HTTP ಆಗಿದ್ದರೆ ಅದು ಪೋರ್ಟ್ ನಂಬರ್ 80ನ ಯೂಸ್ ಮಾಡುತ್ತೆ. ಅದೇ ವೆಬ್ಸೈಟು HTTPS ಆಗಿದ್ದರೆ ಅದು ಪೋರ್ಟ್ ನಂಬರ್ 443ನ ಯೂಸ್ ಮಾಡುತ್ತೆ. ಅದೇ ರೀತಿಯಾಗಿ ಡಿಫ್ರೆಂಟ್ ರೀತಿಯಾಗಿರುವಂತಹ ಸರ್ವಿಸಸ್ಸು ಅಂದರೆ ಬೇರೆ ರೀತಿಯಾಗಿರುವಂತಹ ಸರ್ವಿಸಸ್ಸು ಬೇರೆ ರೀತಿಯಾದಂತಹ ಪೋರ್ಟ್ನ ಯೂಸ್ ಮಾಡುತ್ತೆ. ಇಲ್ಲಿ ಉದಾಹರಣೆ ಕೊಡಬೇಕಂದ್ರೆ ನಮ್ಮ ಫಿಸಿಕಲ್ ಆಗಿ ಕಾಣಿಸುವಂತಹ ಪೋರ್ಟು ಲ್ಯಾಪ್ಟಾಪ್ ಅಥವಾ ಸರ್ವರ್ಸಲ್ಲಿ ನಾವು RJ45 ಅನ್ನೋಂತಹ ಪೋರ್ಟ್ನ ಯೂಸ್ ಮಾಡ್ತೀರಿ. ಅದು ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ. ಅದಾದ ನಂತರ USB ಕೇಬಲ್ ಕನೆಕ್ಟ್ ಮಾಡುವಂತಹ ಪೋರ್ಟ್ನ ನೀವು ನೋಡ್ತಾ ಇರ್ಬೋದು. ಅದಾದ ನಂತರ VGA ಕೇಬಲ್ ಕನೆಕ್ಟ್ ಮಾಡುವಂತಹ ಪೋರ್ಟ್ನ ನೋಡ್ಬೋದು. ಅದೇ ರೀತಿ ಒಂದು ಸರ್ವಿಸು ತನಗೆ ಬೇಕಾಗಿರುವಂತಹ ಮಾಹಿತಿನ ತನ್ನ ಹತ್ರ ತೊಗೋಬೇಕು ಅಂದರೆ ಒಂದು ಲಾಜಿಕಲ್ ಆಗಿರುವಂತಹ ಪೋರ್ಟ್ನ ಯೂಸ್ ಮಾಡುತ್ತೆ. ಸೊ ಉದಾಹರಣೆ ಕೊಡಬೇಕು ಅಂದರೆ ನೋಡಿ, ನಾನೇನು ಮಾಡ್ತೀನಿ, ನನ್ನ ಲ್ಯಾಪ್ಟಾಪ್ ಅಥವಾ ನನ್ನ ಸಿಸ್ಟಮಲ್ಲಿ ಲೋಕಲ್ ಆಗಿ ಅಂದರೆ ನನ್ನ ಲ್ಯಾಪ್ಟಾಪಲ್ಲಿ ಮಾತ್ರ ಒಂದು ಸರ್ವಿಸ್ನ ಅಥವಾ ಒಂದು ವೆಬ್ಸೈಟ್ನ ಲಾಂಚ್ ಮಾಡ್ತಾಯಿದ್ದೀನಿ. ಸೊ ನಾನು ಏನು ಮಾಡಿದೆ, ಸರ್ವಿಸ್ ಅಪಾಚೆ 2 ಸ್ಟಾರ್ಟ್ ಅಂತ ಕೊಟ್ಟೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಪಾಚೆ 2 ಅನ್ನೋಂಥ ಸರ್ವಿಸಸ್ಸು ಸ್ಟಾರ್ಟ್ ಆಗಿದೆ. ನೀವು ಅದರ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು, ಸ್ಟಾರ್ಟ್ ಆಗಿದೆಯೋ ಇಲ್ವೋ ಅಂತ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸರ್ವಿಸಸ್ಸು ಆ್ಯಕ್ಟಿವ್ ಆಗಿದೆ. ಈ ಅಪಾಚೆ 2 ಅನ್ನೋದೇನೆಂದರೆ ಒಂದು ವೆಬ್ಸೈಟು ಅಂದರೆ HTML ವೆಬ್ಸೈಟ್ ರನ್ ಆಗೋದಕ್ಕೆ ಯೂಸ್ ಆಗುವಂತಹ ಒಂದು ಇಂಜಿನ್ನ ನಾವು ಅಪಾಚೆ 2 ಅಂತ ಕರಿತೀವಿ, ಅಥವಾ ನಾವು HTTP ಅಂತಲೂ ಕರಿಬಹುದು, HTTPD ಸರ್ವಿಸ್ ಅಂತಲೂ ಕರಿಬಹುದು. ಸೊ ನೀವು ನೋಡಬಹುದು, ನಾನಿಲ್ಲಿ nestat-tupl ಅಂತ ಕೊಟ್ಟು ನನ್ನ ಲ್ಯಾಪ್ಟಾಪಲ್ಲಿ ರನ್ ಆಗ್ತಾ ಇರುವಂತಹ ಸರ್ವಿಸಸ್ಸು ಯಾವ ರೀತಿಯಾದಂತಹ ಪೋರ್ಟ್ನ ಯೂಸ್ ಮಾಡ್ತಾ ಇದೆ ಅಂತ ಚೆಕ್ ಮಾಡಿದಾಗ ಪೋರ್ಟ್ ನಂಬರ್ 80ನ ಯೂಸ್ ಮಾಡ್ತಾ ಇದೆ ಅಪಾಚೆ 2. ಅಂದರೆ ಈ ಅಪಾಚೆ 2 ಅನ್ನೋಂತಹ ಇಂಜಿನ್ ಏನು ಮಾಡ್ತಾ ಇದೆ, ನಮ್ಮ ಲ್ಯಾಪ್ಟಾಪಲ್ಲಿರುವಂತಹ ಲಾಜಿಕಲ್ ಪೋರ್ಟ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ಮಾಹಿತಿನ ಒದಗಿಸ್ತಾ ಇದೆ. ಅದೇ ರೀತಿ ಜಾವಾ ಅನ್ನುವಂತಹ ಸಾಫ್ಟ್ವೇರ್ ಅಥವಾ ಸರ್ವಿಸ್ ಏನು ಮಾಡ್ತಾ ಇದೆ, ಪೋರ್ಟ್ ನಂಬರ್ 9614ಅನ್ನು ಯೂಸ್ ಮಾಡ್ತಾ ಇದೆ. ಸೊ ಟೀಮ್ ವ್ಯೂವರ್ ಅದು 5939ನ ಯೂಸ್ ಮಾಡ್ತಾ ಇದೆ. ಸೊ ಇವಾಗ ನೀವು ನೋಡ್ತಾ ಇರಬಹುದು, ನಾನು ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದೆ ನನ್ನ ಲೋಕಲ್ ಮಷೀನಲ್ಲಿ. ಆ ವೆಬ್ಸೈಟ್ ಇದು. ಸೊ ನೀವು ನೋಡ್ತಾ ಇರ್ಬೋದು 127.0.0.1 ಅಂತ ಮೆನ್ಷನ್ ಮಾಡಿದಾಗ ನನ್ನ ಲ್ಯಾಪ್ಟಾಪಲ್ಲಿ ಈ ವೆಬ್ಸೈಟು ರನ್ ಆಗ್ತಾ ಇದೆ. ಈ ವೆಬ್ಸೈಟ್ನ ನಾನು ಇಂಟರ್ನೆಟ್ಟಲ್ಲಿ ಆ್ಯಕ್ಸಸ್ ಮಾಡಬೇಕಂದ್ರೆ ಆಗೋದಿಲ್ಲ. ಕಾರಣ ಬಂದು ನಮ್ಮ ಲೋಕಲ್ ಮಷೀನ್ ಅಥವಾ ನಮ್ಮ ಮಷೀನಲ್ಲಿ ರನ್ ಆಗ್ತಾ ಇರುವಂಥ ಪೋರ್ಟ್ ನಂಬರ್ 80 ಫಾರ್ವರ್ಡ್ ಆಗಿರೋದಿಲ್ಲ, ಅಂದರೆ ಇದು ಇಂಟರ್ನೆಟ್ಟಲ್ಲಿ ಫಾರ್ವರ್ಡ್ ಆಗಿರೋದಿಲ್ಲ. ಅದೇ ಕಾರಣಕ್ಕೆ ನಾವು ಈ ಸರ್ವಿಸಸ್ನ ಇಂಟರ್ನೆಟ್ಟಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಆವಾಗ ನಾವೇನು ಮಾಡ್ತೀರಿ, ಪೋರ್ಟ್ ಫಾರ್ವರ್ಡಿಂಗ್ ಮೆಥಡ್ಗೆ ಹೋಗ್ತೀರಿ. ಪೋರ್ಟ್ ಫಾರ್ವರ್ಡಿಂಗ್ ಮಾಡಬೇಕಂದ್ರೆ ಡಿಫ್ರೆಂಟ್ ರೀತಿಯಾದಂತಹ ಅಥವಾ ಬೇರೆ ರೀತಿಯಾದಂತಹ ವಿಧಾನಗಳಿದೆ. ಉದಾಹರಣೆ ಕೊಡಬೇಕಂದ್ರೆ, ನೀವು ಸರ್ವಿಸ್ ಪ್ರೊವೈಡರಿಂದ ಇಂಟರ್ನೆಟ್ನ ತೊಗೊಂಡಿದ್ರೆ ಸರ್ವಿಸ್ ಪ್ರೊವೈಡರ್ ನಿಮಗೆ ಪೋರ್ಟ್ ಫಾರ್ವರ್ಡಿಂಗ್ನ ಆಪ್ಷನ್ ಕೊಟ್ಟಿರ್ತಾನೆ. ಇಲ್ಲ ಅಂದರೆ ನೀವೇನು ಮಾಡಬೇಕಾಗುತ್ತೆ, ಥರ್ಡ್ ಪಾರ್ಟಿ ಟೂಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕ್ಲೌಡ್ ಸರ್ವಿಸ್ನ ಸಹಾಯ ಮಾಡಿಕೊಂಡು ನೀವು ಪೋರ್ಟ್ ಫಾರ್ವರ್ಡಿಂಗ್ನ ಮಾಡ್ಕೋಬಹುದು. ಇಲ್ಲಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನೀವು ನೋಡ್ತಾ ಇರುವ ಹಾಗೆ ನಾನು ngrok ಅನ್ನುವಂಥ ಒಂದು ಸರ್ವಿಸ್ನ ಯೂಸ್ ಮಾಡಿದ್ದೆ. ಅದೇ ರೀತಿ ಮಾರ್ಕೆಟಲ್ಲಿ ಅಥವಾ ನಾರ್ಮಲ್ ಆಗಿ ನಮಗೆ ಓಪನ್ VPN ಅಂತ ಇದೆ. ಆ ಓಪನ್ VPN ಇಶ್ಯೂ ಬರ್ತಾ ಇದೆ ಈ ನಡುವೆ. ಸೊ ಅದೇ ಕಾರಣಕ್ಕೆ ನಾನು ಮತ್ತೊಂದು ಸರ್ವಿಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಲೋಕಲ್ ಟು ನೆಟ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟ್ ಏನು ಮಾಡುತ್ತೆ ಅಂದರೆ ನಮಗೆ ಪೋರ್ಟ್ ಫಾರ್ವರ್ಡಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಮೊದಲಿಗೆ ನೀವೇನು ಮಾಡ್ತೀರಾ, ನಿಮ್ಮ ಲ್ಯಾಪ್ಟಾಪಲ್ಲಿ ಪೋರ್ಟ್ ನಂಬರ್ನ ಅಥವಾ ಸರ್ವಿಸ್ನ ಫಾರ್ವರ್ಡ್ ಮಾಡಬೇಕಂದ್ರೆ ಇದರಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಇದು ಆ್ಯಕ್ಚುಲಿ ಪ್ರೈಸಿಂಗ್ ಸರ್ವಿಸಸ್ಸು. ನೀವು ನೋಡ್ತಾ ಇರ್ಬೋದು ಅದರದ್ದು ಪ್ರೈಸಸ್ಸು. ಬಟ್ ಬರೀ ಒಂದೇ ಒಂದು ಟ್ಯೂನಲ್ಗೆ ಇದು ಚಾರ್ಜಸ್ ಮಾಡೋದಿಲ್ಲ. ಸೊ ಅದೇ ಕಾರಣಕ್ಕೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇದನ್ನು. ಸೊ ನೀವು ನೋಡ್ತಾ ಇರಬಹುದು, ನಾನು ಲೋಕಲ್ ಟು ನೆಟ್ ಅನ್ನುವಂಥ ವೆಬ್ಸೈಟ್ನ ವಿಸಿಟ್ ಮಾಡೀನಿ. ಅದರ ಇಂಟರ್ಫಿಯರ್ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಮೊದಲಿಗೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಲ್ಯಾಪ್ಟಾಪಲ್ಲಿ ಈ ಲೋಕಲ್ ಟು ನೆಟ್ ಅನ್ನುವಂತಹ ಒಂದು ಕ್ಲೈಂಟ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಗೆ ನಾವು ಕ್ಲೈಂಟ್ನ ಡೌನ್ಲೋಡ್ ಮಾಡಬಹುದು. ಈವನ್ ಆ್ಯಂಡ್ರಾಯ್ಡ್ ಮೊಬೈಲ್ಗೂ ಕೂಡ ಇಲ್ಲಿ ಡೌನ್ಲೋಡ್ ಮಾಡಬಹುದು. ನಾನೇನು ಮಾಡ್ತೀನಿ, ನನ್ನ
ನಾನು ಯೂಸ್ ಮಾಡ್ತಾ ಇರೋಂತಹ ಆಪ್ರೇಟಿಂಗ್ ಸಿಸ್ಟಮು ಲಿನಿಕ್ಸ್ ಆಗಿರೋ ಕಾರಣ ಲಿನಿಕ್ಸ್ 64 ಬಿಟ್ನ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಾನು ಡೌನ್ಲೋಡ್ ಮಾಡೀನಿ, ಅದೇ ಕಾರಣಕ್ಕೆ ನಾನು ಮತ್ತೆ ಡೌನ್ಲೋಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನ್ನ ಡೌನ್ಲೋಡಲ್ಲಿ ಇದು ಆಲ್ರೆಡಿ ಇದೆ. ಸೊ ಇದಾದ ನಂತರ ಏನು ಮಾಡಬೇಕಾಗುತ್ತೆ, ನೀವು ಇಲ್ಲಿ ಸೈನ್ ಅಪ್ ಮಾಡಬೇಕಾಗುತ್ತೆ, ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ನಾರ್ಮಲಾಗಿ. ಸೊ ನೀವಿಲ್ಲಿ ನಿಮ್ಮ ಪರ್ಸ್ನಲ್ ಅಕೌಂಟ್ನ ಬಿಟ್ಟು ಟೆಂಪ್ರವರಿ ಮೇಲ್ ಐ ಡಿನ ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು ಈ ಟೆಂಪ್ರವರಿ ಮೇಲ್ ಐ ಡಿ ಯೂಸ್ ಮಾಡಿಕೊಂಡು ಇಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದೇ ಕಾರಣಕ್ಕೆ ನಾನು ಮತ್ತೆ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ನಾನು ಇಲ್ಲಿ ಡೈರೆಕ್ಟಾಗಿ ಇವಾಗ ಸೈನ್ ಅಪ್ನ ಕೊಡ್ತಾಯಿದ್ದೀನಿ ಅಥವಾ ಲಾಗಿನ್ನ ಕೊಡ್ತಾಯಿದ್ದೀನಿ. ಸೊ ನೋಡಿ, ನಾನು ಇಲ್ಲಿ ಸೈನ್ ಅಪ್ ಮಾಡೀನಿ. ಸೈನ್ ಅಪ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಸೊ ಅದಾದ ನಂತರ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ವೆಬ್ಸೈಟಲ್ಲಿ ನಿಮಗೆ ಮೈ ಟೋಕನ್ ಅಂತ ಕಾಣಿಸ್ತಾ ಇರ್ಬೋದಲ್ವಾ. ಈ ಮೈ ಟೋಕನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಒಂದು ಅಥೆಂಟಿಕೇಷನ್ ಟೋಕನ್ನ ನಿಮಗೆ ಕೊಡುತ್ತೆ. ಇದನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡಿಕೊಂಡು ನಿಮ್ಮ ಲೋಕಲ್ ಮಷೀನಲ್ಲಿ ಡೌನ್ಲೋಡ್ ಮಾಡಿರುವಂತಹ ಲೋಕಲ್ ಟು ನೆಟ್ ಅನ್ನುವಂತಹ ಕ್ಲೈಂಟ್ನ ನೀವು ರನ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಡಬಲ್ ಕ್ಲಿಕ್ ಮಾಡಿ ರನ್ ಮಾಡಬಹುದು, ಬಟ್ ನನ್ನ ಖಾಲಿ ಲಿನಕ್ಸ್ ಮಷೀನಲ್ಲಿ ಸರ್ವಿಸಸ್ ಸ್ವಲ್ಪ ಇಶ್ಯೂ ಆಗಿದೆ ಅಪ್ಡೇಟ್ ಆದ ನಂತರ. ಅದೇ ಕಾರಣಕ್ಕೆ ನಾನೇನು ಮಾಡ್ತೀನಿ, ಇದನ್ನು ರನ್ ಮಾಡಬೇಕಂದ್ರೆ ಸೊ ಈ ರೀತಿಯಾಗಿ ರನ್ ಮಾಡ್ತಾಯಿದ್ದೀನಿ ಕಮ್ಯಾಂಡ್ ಮೂಲಕ. ಸೊ ನೋಡಿ, ಇದನ್ನು ಎಂಟರ್ ಕೊಟ್ಟಾಗ ಇದು ರನ್ ಆಯಿತು. ಇವಾಗ ಇಲ್ಲಿ ನನಗೆ ಒಂದು ಅಥೆಂಟಿಕೇಷನ್ ಟೋಕನ್ ಕೇಳುತ್ತೆ. ನಾನು ಆಲ್ರೆಡಿ ಅಥೆಂಟಿಕೇಷನ್ ಟೋಕನ್ ಪ್ರೊವೈಡ್ ಮಾಡಿರೋದ್ರಿಂದ ಇದು ನನಗೆ ಕೇಳ್ತಾ ಇಲ್ಲ. ಬಟ್ ನಿಮಗೆ ಫಸ್ಟ್ ಟೈಮ್ ಲಾಗಿನ್ ಆದಾಗ ಇಲ್ಲಿ ಅಥೆಂಟಿಕೇಷನ್ ಟೋಕನ್ ಕೊಡಿ ಅಂತ ಕೇಳುತ್ತೆ. ಆವಾಗ ನೀವೇನು ಮಾಡಬೇಕಾಗುತ್ತೆ, ಈ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡಿರುವಂತಹ ಅಥೆಂಟಿಕೇಷನ್ ಟೋಕನ್ನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಏನು ಮಾಡಬೇಕು ನೀವು, ಸೊ ಇಲ್ಲಿ ಮೈ ಟ್ಯೂನಲ್ಸ್ ಅಂತ ಹೇಳ್ಬಿಟ್ಟಿದೆ, ಮೈ ಟನಲ್ಸ್ ಅಥವಾ ಮೈ ಟ್ಯೂನಲ್ಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ರೀತಿಯಾದಂತಹ ಸರ್ವಿಸ್ನ ನೀವು ಫಾರ್ವರ್ಡ್ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ. ಸೊ ಇಲ್ಲಿ ನಾವು ಸರ್ವರ್ ತೊಗೊಳ್ಳೋಣ ಇಂಡಿಯಾದು. ನೀವು ಬೇಕಾದರೆ ಬೇರೆ ಸರ್ವರ್ ಕೂಡ ತೊಗೋಬೋದು. ನಾನು ಇಂಡಿಯಾದು ಹೈದ್ರಾಬಾದ್ ಸರ್ವರ್ನ ತೊಗೋತಾ ಇದ್ದೀನಿ. ಸೊ ಇಲ್ಲಿ ಕೇಳ್ತಾ ಇದೆ ಯಾವ ಪೋರ್ಟ್ನ, ನಿಮ್ಮ ಲ್ಯಾಪ್ಟಾಪಲ್ಲಿರುವಂತಹ ಯಾವ ಪೋರ್ಟ್ನ ನೀವು ಓವರ್ ದಿ ಇಂಟರ್ನೆಟ್ ಅಂದರೆ ಇಂಟರ್ನೆಟ್ಗೆ ತೊಗೊಂಡೋಗ್ತಾ ಇದ್ದೀರಾ ಅಂತ ಕೇಳುತ್ತೆ. ಆವಾಗ ನಾನು ಪೋರ್ಟ್ ನಂಬರ್ 80ನ ಮೆನ್ಷನ್ ಮಾಡ್ತಾಯಿದ್ದೀನಿ. ಅದನ್ನು ಮೆನ್ಷನ್ ಮಾಡಿ ನಾನು ಇಲ್ಲಿ ಕ್ರಿಯೇಟ್ ಕೊಟ್ಟಾಗ ಇಲ್ಲಿ ಒಂದು ಸರ್ವಿಸಸ್ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ತಾ ಇರಬಹುದು, ಈ ಸರ್ವಿಸಲ್ಲಿ ನಿಮಗೆ ಒಂದು URL ಸಿಕ್ಕಿದೆ. ಈ URLನ ನೀವು ಪ್ರಪಂಚದಲ್ಲಿ ಯಾವುದೇ ಮೂಲೆಯಿಂದ ಕೂಡ ನೀವು ಆಕ್ಸೆಸ್ ಮಾಡಬಹುದು. ಸೊ ನೀವು ಇದನ್ನು ಮಾಡಿಫೈ ಕೂಡ ಮಾಡಬಹುದು, HTTPS ಕೂಡ ಮಾಡ್ಕೋಬಹುದು. ಇವಾಗ ನೋಡಿ, ಇದು HTTP ಇರೋದ್ರಿಂದ ನಿಮಗೆ ಇಲ್ಲಿ ಸೆಕ್ಯೂರ್ ಆಗಿರುವಂಥ ಸಿಂಬಲ್ ಕಾಣೋದಿಲ್ಲ ಲಿಂಕ್ ಓಪನ್ ಮಾಡಿದ್ರೆ. ಅದೇ ನೀವು HTTPS ಹಾಕಿದ್ರೆ ನಿಮಗೆ ಸೆಕ್ಯೂರ್ ಆಗಿರುವಂಥ ಒಂದು ಸಿಂಬಲ್ನ ಇಲ್ಲಿ ತೋರಿಸುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ, ನೀವು ನೋಡ್ತಾ ಇರಬಹುದು, ನನ್ನ ಲೋಕಲ್ ಮಷೀನಲ್ಲಿ ಆಲ್ರೆಡಿ ಒಂದು ವೆಬ್ಸೈಟ್ ರನ್ ಆಗ್ತಾ ಇದೆ. ಅದು ರನ್ ಆಗ್ತಾ ಇರೋದು 127.0.0.1 ಅಂತ. ಇವಾಗ ನಾನು ಇದನ್ನು ಇಂಟರ್ನೆಟಲ್ಲಿ ಓವರ್ ಆಫ್ ದಿ ಆ್ಯಕ್ಸೆಸ್ ಮಾಡಬೇಕು ಅಂದರೆ ನಾನು ಈ ಲಿಂಕ್ನ ಯೂಸ್ ಮಾಡ್ಬೋದು. ಬಟ್ ನಾನು ಇನ್ನೂ ಸರ್ವಿಸ್ ಇದು ಆ್ಯಕ್ಸೆಸ್ ಮಾಡಿಲ್ಲ. ಸೊ ನಾನು ಈ ಲಿಂಕ್ನ ಕಾಪಿ ಮಾಡಿಕೊಂಡು ನಿಮಗೆ ಬ್ರೌಸರಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಸೆಸ್ ಆಗುತ್ತೋ ಇಲ್ಲೋ ಅಂತ. ಸೊ ನೋಡಿ, ನಾನು ಮೆನ್ಷನ್ ಮಾಡಿದೆ, ನೀವು ನೋಡ್ತಾ ಇರ್ಬೋದು ಸೈಟ್ ಓಪನ್ ಆಗ್ತಾ ಇಲ್ಲ, ಸೈಟ್ ಕೆ ನಾಟ್ ಬಿ ರೀಚ್ಡ್ ಅಂತ ಬರ್ತಾ ಇದೆ. ಅದೇ ನಾನು ಇಲ್ಲಿ ಕ್ರಿಯೇಟ್ ಆದ ನಂತರ ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ರೆ ಇದು ಟೈಮ್ ತೊಗೊಳುತ್ತೆ. ನೋಡಿ, ಫುಲ್ಲಾಗಿ ಲಾಂಚ್ ಆಗಿದೆ. ಇವಾಗ ನಾನು ಈ ಲಿಂಕ್ನ ರಿಫ್ರೆಶ್ ಮಾಡಿದ್ರೆ ನನ್ನ ಲೋಕಲಲ್ಲಿ ರನ್ ಆಗ್ತಾ ಇರೋಂತಹ ವೆಬ್ಸೈಟು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಕೂಡ ಆ್ಯಕ್ಸೆಸ್ ಆಗುತ್ತೆ. ನೋಡಿ, ನಾನು ರಿಫ್ರೆಶ್ ಕೊಟ್ಟೆ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಿ. ಸೊ ಲೋಕಲಲ್ಲಿ ರನ್ ಆಗ್ತಾ ಇದೆ ಅಪಾಚೆ ಸರ್ವಿಸು. ಸೊ ನಮ್ಮ ಲೋಕಲ್ ಮಷೀನಲ್ಲೂ ಕೂಡ ವೆಬ್ಸೈಟ್ ರನ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಅದಾದ ನಂತರ ಇಲ್ಲಿ ಒಂದು ಸರ್ವಿಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಸ್ಟಾಪ್ ಕೊಟ್ಟೆ ಮತ್ತು ನಾನು ಈ ಸರ್ವಿಸ್ನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಟೈಮ್ ಇದು ಓಪನ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ವೆಯ್ಟ್ ಮಾಡಿ. ಸೊ ನೋಡಿ, ಇಲ್ಲಿ ಲಾಂಚ್ ಆಗಿದೆ ಮಷೀನು. ನಾನು ಈ ಲಿಂಕ್ನ ಓಪನ್ ಮಾಡಿದ್ರೆ ಖಂಡಿತ ಲೋಕಲಿಂದ ಇದು ವೆಬ್ಸೈಟ್ ರನ್ ಆಗುತ್ತೆ. ನಾಟ್ ಬಿ ರೀಚ್ಡ್ ಅಂತ ಬರ್ತಾ ಇದೆ.
ಓಕೆ, ನಾನು ಮತ್ತೆ ಒಂದು ಸತಿ ಕಾನ್ಫಿಗರೇಷನ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಇದನ್ನು ಡಿಲೀಟ್ ಮಾಡಿದೆ. ಇದನ್ನು ಡಿಲೀಟ್ ಮಾಡಿ ನಾನು ಕ್ರಿಯೇಟ್ ಕೊಟ್ಟೆ. ಸೊ ಇಲ್ಲಿ ರ್ಯಾಂಡಮ್ ಸಬ್ ಡೊಮೈನು ಅಥವಾ ಸೆಲೆಕ್ಟ್ ಪ್ರೋಸೆಸ್ನ ತೊಗೊಂಡೆ. ಓಕೆ, ಸೆಲೆಕ್ಟ್ ಪ್ರೋಸೆಸ್ ಹೈದ್ರಾಬಾದ್ ತೊಗೊಂಡೆ. ರ್ಯಾಂಡಮ್ ಸಬ್ ಡೊಮೈನ್. ಓಕೆ, ರ್ಯಾಂಡಮ್ ಸಬ್ ಡೊಮೈನ್ ತೊಗೊಂಡೆ. ಇಲ್ಲಿ HTTP ತೊಗೊಂಡೆ. HTTP ಇಲ್ಲಿ ಪೋರ್ಟ್ ನಂಬರ್ ಬಂದು ನಾರ್ಮಲ್ ಆಗಿ ನಾನು ಪೋರ್ಟ್ ನಂಬರ್ 80ನೇ ಯೂಸ್ ಮಾಡ್ತಾಯಿದ್ದೀನಿ. ಸರ್ವರ್ ಬಂದು ನಾನು ಹೈದ್ರಾಬಾದ್ ಸರ್ವರೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರಬಹುದು 127.0.0 ನನ್ನ ಲೋಕಲ್ ಮಷೀನಲ್ಲಿ ರನ್ ಆಗ್ತಾ ಇರುವಂತಹ IP ಅಡ್ರೆಸ್. ಇದಕ್ಕೆ ಪೋರ್ಟ್ ನಾನು 80 ಕೊಟ್ಟಿದ್ದೀನಿ. ಕ್ರಿಯೇಟ್ ಕೊಟ್ಟೆ. ಕ್ರಿಯೇಟ್ ಕೊಟ್ಟಾಗ ಇದು ಒಂದು ಸರ್ವಿಸ್ನ ನಮಗೆ ಕೊಡುತ್ತೆ, ಲಿಂಕ್ನ ಟ್ಯೂನಲ್ನ ಕ್ರಿಯೇಟ್ ಮಾಡುತ್ತೆ. ಈ ಟ್ಯೂನಲ್ನ ನಾವು ಸೆಟ್ಟಿಂಗ್ಸ್ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಟ್ಯೂನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟ್ಯೂನಲ್ ಸ್ಟಾರ್ಟ್ ಆಗಿದೆ. ಇವಾಗ ನೀವು ನೋಡ್ತಾ ಇರಬಹುದು, ಆ ಟ್ಯೂನಲ್ನ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಬರುತ್ತೆ. ನಾನು ವಿಸಿಟ್ ಎ ಸೈಟ್ ಅಂತ ಕೊಟ್ಟಾಗ ನೀವು ನೋಡ್ತಾ ಇರಬಹುದು, ನನ್ನ ಲೋಕಲಲ್ಲಿ ರನ್ ಆಗ್ತಾ ಇರೋಂಥ ಮಷಿನ್ 127.0.01ನಲ್ಲಿ ರನ್ ಆಗ್ತಾ ಇರೋಂಥ ವೆಬ್ಸೈಟು ಈ ಲಿಂಕಿಂದ ಕೂಡ ನಾನು ಆ್ಯಕ್ಸಸ್ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು, ಈ ಲಿಂಕಿಂದ ಕೂಡ ಆ್ಯಕ್ಸಸ್ ಆಗ್ತಾಯಿದೆ. ಈ ಲಿಂಕ್ನ ನಾವು ಪ್ರಪಂಚದ ಯಾವುದೇ ಮೂಲೆಯಿಂದ ನಾವು ಆ್ಯಕ್ಸಸ್ ಮಾಡಿದ್ರೆ ಆ್ಯಕ್ಸಸ್ ಆಗುತ್ತೆ. ಅದೇ ರೀತಿ ಪೋರ್ಟ್ ಫಾರ್ವರ್ಡಿಂಗು ನಮಗೆ ಆ್ಯಂಡ್ರಾಯ್ಡ್ ಫೋನ್ ಹ್ಯಾಕಿಂಗಲ್ಲಿ ಎಂದಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವಿಲ್ಲಿ ನೀವು ನೋಡೋ ಹಾಗೆ ಒಂದು ಪೋರ್ಟ್ನ ಮೆನ್ಷನ್ ಮಾಡಿರಿ ಮತ್ತು ಒಂದು IP-ನ ಮೆನ್ಷನ್ ಮಾಡಿರಿ. ನಿಮಗೆ ಗೊತ್ತು, ಯಾವುದೇ ರೀತಿಯಾದಂತಹ ಸರ್ವಿಸ್ನ ನಾವು ಹ್ಯಾಕ್ ಮಾಡಬೇಕಂದ್ರೆ ನಮಗೆ ಮೇನ್ ಬೇಕಾಗಿರೋದು ಒಂದು IP ಅಡ್ರೆಸ್ಸು ಮತ್ತು ಅದರ ಪೋರ್ಟ್ ನಂಬರು. ಆ ಪೋರ್ಟ್ ನಂಬರು ಇಂಟರ್ನೆಟ್ಟಲ್ಲಿ ಓಪನ್ ಆಗಿದೆ, ನಾವು ಅದನ್ನು ಹ್ಯಾಕ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಬರುವಂತಹ ವೀಡಿಯೋಗಳಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಈ ಸರ್ವಿಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ರಾಯ್ಡ್ ಫೋನ್ನ ಓವರ್ ದಿ ಇಂಟರ್ನೆಟ್ ಅಂದರೆ ಲೋಕಲ್ ಇಂಟರ್ನೆಟ್ ಅಥವಾ ಲೋಕಲ್ ವೈಫೈಗೆ ಕನೆಕ್ಟ್ ಇಲ್ಲ ಅಂದರೂ ಕೂಡ ಅದನ್ನು ಯಾವ ರೀತಿ ಹ್ಯಾಕ್ ಮಾಡೋದು ಅಥವಾ ಎಕ್ಸ್ಪ್ಲಾಯ್ಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ತಿಳಿಸ್ಕೊಡ್ತಾ ಇರೋದು. ಡೆವಲಪರ್ಸು ಅಥವಾ ಯಾರಾದರೂ ಏನಾದರೂ ವೆಬ್ಸೈಟ್ನ ನನ್ನ ಲೋಕಲ್ ಮಷೀನಲ್ಲಿ ರನ್ ಮಾಡ್ತಾ ಇರೋರು ಅದನ್ನು ಇಂಟರ್ನೆಟ್ಟಲ್ಲಿ ಎಕ್ಸ್ಪೋಸ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ಎಕ್ಸ್ಪೋಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಈ ಸರ್ವಿಸಸ್ನ ನೀವು ಆ್ಯಂಡ್ರಾಯ್ಡಲ್ಲೂ ಕೂಡ ಯೂಸ್ ಮಾಡಬಹುದು. ಆ್ಯಂಡ್ರಾಯ್ಡಲ್ಲಿ ನೀವು ನಿಮ್ಮ ಫೈಲ್ ಸಿಸ್ಟಮ್ ಅಥವಾ ಫೈಲ್ ಮ್ಯಾನೇಜರ್ನ ಇಂಟರ್ನೆಟ್ನ ಯಾವುದೇ ಅಥವಾ ಬೇರೆ ಮೊಬೈಲಲ್ಲೂ ಕೂಡ ಇಂಟರ್ನೆಟ್ ಮೂಲಕ ಯೂಸ್ ಮಾಡೋ ರೀತಿ ಮಾಡ್ಕೋಬಹುದು. ಅದು ಮುಂದೆ ಬರುವಂತಹ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.